ನಮಸ್ಕಾರ ಸ್ನೇಹಿತರೆ. ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ವಿಶೇಷವಾಗಿ ಈ ವರ್ಷಂತೂ ಶುಂಠಿ ಬೆಳೆಗಳು ಮಾರಾಟ ಆಗ್ತಾಯಿವೆ ವಿಶೇಷವಾಗಿ. ಮತ್ತು ಬರುವ ವರ್ಷಗಳಿಗೆ ನಾವು ಶುಂಠಿ ಬೆಳೆ ನಾಟಿ ಮಾಡಬೇಕಾದ್ರೆ ಯಾವ ಶುಂಠಿ ಬೆಳೆನ ನಾಟಿ ಮಾಡಿದರೆ ಉತ್ತಮ ಅನ್ನುವುದನ್ನು ಸವಿವರವಾಗಿ ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿ. ವಿಶೇಷವಾಗಿ ನಮ್ಮ ರೈತರಿಗ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ದರಿಂದ ಹೆಚ್ಚಿನ ಶುಂಠಿ ಬೆಳೆಗಳಿಗೆ ಕೊಳೆ ರೋಗ ಆಗಲಿ, ಫೆರಿಕ್ಯುಲೇರಿಯಾ ಮತ್ತು ಎಲೆ ಚುಕ್ಕಿ ರೋಗ ಮತ್ತು ಬೆಂಕಿ ರೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳಿಗೆ ಬಂದಿವೆ ಸ್ನೇಹಿತರೆ. ಹಾಗಾಗಿ ಈ ಮುಂದಿನ ಸಲ ನಾವು ಶುಂಠಿ ಬೆಳೆಗಳನ್ನ ನಾಟಿ ಮಾಡಬೇಕಾದ್ರೆ ಹೆಚ್ಚಿನ ದರ ಆಗುವ ಎಲ್ಲ ಸಾಧ್ಯತೆ ಇವೆ, ಅಂದರೆ ಬೀಜದ ಶುಂಠಿ ಬೆಳೆಗೆ. ಹಾಗಾಗಿ ನಮ್ಮ ರೈತರು ಏನು ಮಾಡೋ ಅಂತಾರಪ್ಪ ಅನ್ನೋದಾದರೆ, ಈ ಫೆರಿಕ್ಯುಲೇರಿಯಾ ಮತ್ತು ಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದ ಜಾಗಗಳಲ್ಲಿ ಏನು ಮಾಡೋ ಅಂತಾರಪ್ಪ ಅನ್ನೋದಾದರೆ ಸ್ಟೋರೇಜ್ ಮಾಡಿ ಇಟ್ಕೊಳ ಅಂತಾರೆ. ಮತ್ತು ಎಲೆ ಚುಕ್ಕಿ ರೋಗ, ಬೆಂಕಿ ರೋಗ ಇವುಗಳನ್ನ ಸ್ಟೋರೇಜ್ ಮಾಡಿ ನಾವು ಶುಂಠಿ ಬೆಳೆಗೆ ಮತ್ತು ನಾಟಿ ಮಾಡಲು ಬಳಸ್ಬೋದಾ ಅನ್ನುವುದಾದರೆ ಈ ಅಪ್ಡೇಟ್ಗಳನ್ನ ಪಡೆಯೋದಕ್ಕೆ ಮತ್ತು ಹೊಸ ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣ ನೋಡಿ, ಏನಾದರೂ ವಿಶೇಷತೆ ಇದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ವಿಶೇಷವಾಗಿ ಮುಂದಿನ ಬಾರಿ ನಾವು ಶುಂಠಿ ಬಿತ್ತನೆ ಅಥವಾ ನಾಟಿ ಮಾಡಲಿಕ್ಕೆ ನಾವು ಯಾವ ರೀತಿ ಶುಂಠಿ ಬೀಜವನ್ನು ಆಯ್ಕೆ ಮಾಡಬೇಕು, ಯಾವ ಬೆಳೆಗಳಲ್ಲಿ ಯಾವ ರೋಗ ಬಂದಿದೆ ಎಂಬುದನ್ನು ಮೊದಲು ನಾವು ಕನ್ಫರ್ಮ್ ಮಾಡ್ಕೋಬೇಕು ಸ್ನೇಹಿತರೆ. ಯಾವ ರೋಗ ಬಂದಿರುವ ಶುಂಠಿ ಬೆಳೆಗಳನ್ನು ನಾವು ಶುಂಠಿ ಬೀಜಕ್ಕೆ ಬಳಸಬಾರ್ದು ಅನ್ನೋದು ನಮ್ಗೆ ಪರಿಕಲ್ಪನೆ ಇಟ್ಕೊಂಡು ಬೀಜಗಳನ್ನು ನಾವು ಸಂಸ್ಕರಣೆ ಮಾಡಿ ಇಟ್ಕೊಳ್ಬೇಕು ಸ್ನೇಹಿತರೆ. ವಿಶೇಷವಾಗಿ ಯಾವ ರೋಗ ಬಂದ ಶುಂಠಿ ಬೆಳೆಯ ಬೀಜಗಳನ್ನು ನಾವು ಸಂರಕ್ಷಣೆ ಮಾಡಿ ಇಟ್ಕೋಬಾರ್ದು ಅನ್ನೋದಾದರೆ, ಫೆರಿಕ್ಯುಲೇರಿಯಾ ಮತ್ತು ಹೆಚ್ಚು ಹೊಲದಲ್ಲಿ ಕಂಡು ಬಂದಂಥ ಕೊಳೆ ರೋಗ ಶುಂಠಿ ಬೆಳೆಗಳನ್ನು ನಾವು ಸಂಸ್ಕರಣೆ ಮಾಡಿ ಇಟ್ಕೊಂಡ್ರೆ ಮುಂದೆ ನಾವು ಶುಂಠಿ ಬೀಜ ನಾಟಿ ಮಾಡುವಾಗ ತೊಂದರೆ ಅನುಭವಿಸ್ಬೋದು ಸ್ನೇಹಿತರೆ. ಅದಕ್ಕೆ ಕಾರಣ ಫೆರಿಕ್ಯುಲೇರಿಯಾ ರೋಗದಂಥ ಶುಂಠಿ ಬೆಳೆಗಳ ಬೀಜಗಳನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಏನೆಲ್ಲ ನಾವು ತೊಂದರೆ ಅನುಭವಿಸ್ಬೇಕಾಗುತ್ತದೆ ಅನ್ನೋದಾದರೆ, ಅದು ಗಡ್ಡೆ ಬೆಳವಣಿಗೆ ಆಗಿರೋದಿಲ್ಲ ಮತ್ತು ಶೈನಿಂಗ್ ಇರೋದಿಲ್ಲ. ನಾಟಿ ಮಾಡಿದ ಮೇಲೆ ಬೀಜ ಮೊಳಕೆ ಬರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಇದು ಮತ್ತು ಏನಾದರೂ ನಾವು ಆ ರೀತಿ ನಾಟಿ ಮಾಡಿದ್ದೇ ಕರೆ ಆದರೆ ಮತ್ತು ಮುಂದಿನ ದಿನಗಳಲ್ಲಿ ಫೆರಿಕ್ಯುಲೇರಿಯಾ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳಿಗೆ ಬಂದು ಹಾಳು ಆಗುವ ಹೆಚ್ಚಿನ ಸಾಧ್ಯತೆ ಇರುತ್ತೆ ಮತ್ತು 100% ಗ್ಯಾರಂಟಿ ಇರುತ್ತೆ. ಅದರಲ್ಲಿ ಮತ್ತು ಕೊಳೆ ರೋಗ ಬಂದ ಬೆಳೆಗಳನ್ನು ನಾವು ಆ ಶುಂಠಿ ಬೀಜಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದಾ ಅನ್ನುವಂಥ ಎಷ್ಟೋ ನನ್ನ ಫ್ರೆಂಡ್ಸು ನನಗೆ ಮೆಸೇಜ್ ಮಾಡಿದರು ಮತ್ತು ಕಾಮೆಂಟ್ ಮಾಡಿದರು. ಅದಕ್ಕೆ ಉತ್ತರ ಕೊಡುವುದಾದರೆ, ನಾವು ಹೆಚ್ಚಿನ ಶುಂಠಿ ಹೊಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 100ಕ್ಕೆ 70% ಕೊಳೆ ರೋಗ ಇದ್ದಲ್ಲಿ ಆ ಬೆಳೆಗಳನ್ನು ನಾವು ಬೀಜ ನಾಟಿ ಮಾಡಲು ಉಪಯೋಗ ಮಾಡಲು ಸಾಧ್ಯವಿಲ್ಲ ಸ್ನೇಹಿತರೆ. ಇದು ಮುಂದಿನ ಸಲ ನಾವು ಬೀಜ ನಾಟಿ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಕೊಳೆ ರೋಗ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅನ್ನೋದಾದರೆ, ಹೆಚ್ಚಿನ ಶಿಲೀಂಧ್ರ ಮತ್ತು ವೈರಸ್ದಿಂದ ಕೂಡಿರುವುದರಿಂದ ಮತ್ತು ಮುಂದಿನ ಸಲ ನಾವು ನಾಟಿ ಮಾಡಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೊಳೆ ರೋಗ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂಥ ಫೆರಿಕ್ಯುಲೇರಿಯಾ ಆಗಿ ಕೊಳೆ ರೋಗ ಆಗಲಿ ಹೆಚ್ಚಿನ ಬಾಧನೆ ಹೊಂದಿದ್ದ ಬೀಜಗಳನ್ನು ನಾವು ಸರ್ವೇ ಸಾಮಾನ್ಯ ಅದನ್ನು ಅವಾಯ್ಡ್ ಮಾಡಿದರೆ ಉತ್ತಮ ಸ್ನೇಹಿತರೆ. ವಿಶೇಷವಾಗಿ ಈ ವರ್ಷ ಶುಂಠಿ ಬೀಜ ನಾವು
ನಾಟಿ ಮಾಡುವಂಥ ಬೀಜಕ್ಕೆ ಒಳ್ಳೆ ಕ್ವಾಲಿಟಿ ಇದ್ದ ಬೀಜಕ್ಕೆ ಈ ವರ್ಷ ಹೆಚ್ಚಿನ ದರ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಪ್ಪ ಅನ್ನೋದಾದರೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಫೈರಿಕ್ಯುಲೇರಿಯಾ, ಕೊಳೆ ರೋಗ ಇಂಥ ರೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿದ್ದು ಕ್ವಾಲಿಟಿ ಬೀಜ ಸಿಗುವ ಸಾಧ್ಯತೆ ಕಡಿಮೆ ಇದೆ. ಅದಕ್ಕಾಗಿ ನಾವು ಏನು ಮಾಡ್ಬೇಕು ಅನ್ನೋದಾದರೆ, ನಾವು ಯಾವ ಬೆಳೆಗಳ ಶುಂಠಿ ಬೀಜವನ್ನು ನಾವು ಉಪಯೋಗ ಮಾಡಬೇಕು ಅನ್ನೋದಾದರೆ, ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಅಥವಾ ಕಡಿಮೆ ಪ್ರಮಾಣದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಬೆಂಕಿ ರೋಗ ಬಂದಂಥ ಶುಂಠಿ ಬೆಳೆಯ ಬೀಜಗಳನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಶುಂಠಿ ಬೀಜ ಬಿತ್ತನೆ ಮಾಡಲಿಕ್ಕೆ ಮತ್ತು ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಸ್ನೇಹಿತರೆ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಬೆಂಕಿ ರೋಗ ಕಾಣಿಸ್ಕೊಂಡ ಬೀಜನೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀಜವನ್ನು ನಾಟಿ ಮಾಡಲು ಆಯ್ಕೆ ಮಾಡೋದು ತಪ್ಪು ಸ್ನೇಹಿತರೆ. ಅದರಲ್ಲಿ ಏನೋ ಶೇಕಡ ಒಂದು 20-30 ಭಾಗ ಈ ಬೆಂಕಿ ರೋಗ ಕಾಣಿಸಿಕೊಂಡ್ರೆ ಇಂಥ ಬೀಜಗಳನ್ನ ನಾವು ಉಪಯೋಗ ಮಾಡ್ಬೋದು. ಮತ್ತು ಅದರಲ್ಲಿ ಎಲೆ ಚುಕ್ಕಿ ರೋಗ ಬಂದ ಶುಂಠಿ ಬೆಳೆಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಆ ಬೀಜ ನಾಟಿ ಮಾಡಿದಾಗ ಏನಾದರೂ ಅಂಥ ಎಲೆ ಚುಕ್ಕಿ ರೋಗಗಳು ಏನರ ಕಂಡು ಬಂದರೆ ಬೇಗನೆ ನಾವು ಅದಕ್ಕೆ ಅದರ ತಕ್ಕ ಹಾಗೆ ನಾವು ಔಷಧೋಪಚಾರ ಮತ್ತು ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಮುಂದಿನ ಬಾರಿ ನಾವು ಬೀಜ ನಾಟಿ ಮಾಡುವಾಗ ಈ ನಾವು ಹೇಳಿದಂಥ ಒಂದು ಇಂಥ ವಿಶೇಷ ಸೂಚನೆಗಳನ್ನು ನೀವು ಪಾಲಿಸಿದರೆ ಉತ್ತಮ ಬೆಳೆ ಪಡಿಬೋದು ಸ್ನೇಹಿತರೆ. ಹಾಗಾಗಿ ಮತ್ತು ಈ ವರ್ಷ ಮುಂಬರುವ ದಿನಗಳಲ್ಲಿ ನಾಟಿ ಮಾಡಲು ಹೆಚ್ಚಿನ ಬೀಜದ ಅವಶ್ಯಕತೆ ಎಲ್ಲ ಜನರಿಗಿದೆ. ಹಾಗಾಗಿ ಒಳ್ಳೆಯ ಶುಂಠಿ ಬೆಳೆಗಳನ್ನ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಈ ಶುಂಠಿ ಬೀಜಕ್ಕೆ ಹೆಚ್ಚಿನ ಬೆಲೆ ಸಿಗುವ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.